ದಿವಸ ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದಿಂದ ಇದೇ ಕುವೆಂಪು ನಗರದ 47ನೇ ವಾರ್ಡಲ್ಲಿ ನನ್ನ ಹೆಸರು ಕುಮಾರ್ ಅಂತೇಳಿ ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದವರು. ಹಿಂದೆ ನಾವು ಸ್ವಚ್ಛತೆ ಕಾರ್ಯಕ್ರಮಗಳನ್ನ ಸುಮಾರು 328 ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿವಿ. ಅದೇ ರೀತಿ ನಾವು ಎಲ್ಲ ಭಾಗದಲ್ಲೂ ಈ ಭಾಗದಲ್ಲಿ ಪಾರ್ಕಿಂಗ್ ಗಿಡಗಳನ್ನ ಹಾಕಿರ್ತಾ ಇದೆ. ನನ್ನ ಹೆಸರು ಕುಮಾರ್ ಅಂತೇಳಿ. ಅದೇ ರೀತಿ ವಿಷ ತಪ್ತಾಯಿದೆ, ಸುಮಾರು ಹಿರಿಯ ನಾಗರಿಕರಿಗೋಸ್ಕರ ಮಾಡ್ತಿದೆ. ಅದಾದಮೇಲೆ ಗ್ರಾಸ್ ಮಿಷಿನಲ್ಲಿ ಮನೆಗಳ ಮುಂದೆ ಮಾಡಿದೆ. ಹೆಲ್ತ್ ಕ್ಯಾಂಪ್ ಆಗ್ಬೋದು, ನಮ್ಮ ರಾಜಕೀಯ ಬಳಗದಿಂದ ಈ ಥರ ಹೆಲ್ತ್ ಕ್ಯಾಂಪು, ಐ ಕ್ಯಾಂಪು ಇವೆಲ್ಲ ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗ ಆರ್ ಕುಮಾರ್ ಅಂತಿದೆ. ನೀವು ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಹುಟ್ಟುಹಬ್ಬ ಆಗ್ಬೋದು, ಒಂದು ಕರೆ ಕೊಟ್ಟರೆ ನಾವು ನಿಮ್ಮ ಜೊತೆಗಿದ್ದೀವಿ. ಒಂದು ಗಿಡ ಹಾಕಿದಾಗ ನೀವು ನೀರು ಹಾಕಿ ಬೆಳೆಸಿ. ಇದರಿಂದ ಎಲ್ಲರೂ ಮಕ್ಕಳಾಗ್ಬೋದು, ನೀವಾಗ್ಬೋದು, ನಾವಾಗ್ಬೋದು, ಮತ್ತೊಬ್ಬರಾಗ್ಬೋದು, ಎಲ್ಲರೂ ಈ ಥರ ಇದ್ದರೆ ಪರಿಸರ ಉಳಿಸ್ಬೋದು, ಕಾಪಾಡ್ಕೋಬೋದು ಅಂತ ಸಹ ತಿಳಿಸ್ತಾ ಇದ್ದೀನಿ. ಆಮೇಲೆ ಇವತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಪ್ರತಿ ವರ್ಷವೂ ಚಿತ್ರಕಲೆಯನ್ನು ಇಟ್ಕೊಂಡಿದ್ದೀನಿ ಈ ಪರಿಸರದ ಬಗ್ಗೆ. ಯಾಕೆಂದರೆ ಮಕ್ಕಳಿಂದ ಒಂದು ಪರಿಸರ ಉಳಿಯೋದಕ್ಕೆ ಅವರೇ ಕಾರಣ. ಈ ಪ್ರಕೃತಿಗೆ ಪಕ್ಷಿ ಪ್ರಾಣಿಗಳು ಏನು ಕಾರಣನೋ ಅದೇ ರೀತಿ ಮಕ್ಕಳು ಸಹ ಕಾರಣ ಆಗುತ್ತೆ. ತಮ್ಮ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ರಾಜ್ಯೋತ್ಸವ ಬಳಗದಿಂದ ನನ್ನ ಹೆಸರು ಕುಮಾರ್ ಅಂತೇಳಿ. ನಿಮಗೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅನ್ನಿಸ್ತದೆ, ಏನಾರು ಇದ್ದರೆ ದಯವಿಟ್ಟು 2 ನಿಮಿಷ ತಾವು ಯಾರೋ ಒಬ್ಬರು ಇಬ್ಬರು ಮಾತಾಡ್ಬೋದು. ಮಾತಾಡಿ ಮೇಡಮ್ ಪ್ಲೀಸ್. ಏನೂ ಆಗಲ್ಲ, ಉದ್ದೇಶ ಅಲ್ಲ, ಒಳ್ಳೆಯದು. ಮಕ್ಕಳಿಗೂ ಜ್ಞಾನ ಬೀಳ್ತದೆ, ಮಕ್ಕಳಿಗೂ ಚೆನ್ನಾಗಿ ನಾವು ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ. ನಮ್ಗಳಿಗೂ ನಾವು ಬೇಡ ಅಂದ್ರೂ ಕರ್ಕೊಂಡ್ಬರ್ತಾರೆ ಮಕ್ಕಳು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ತುಂಬ ಹೆಮ್ಮೆ ಕೆಲಸ, ತುಂಬ ಸಂತೋಷದ ಕೆಲಸ ಇದು. ಓಕೆ, ನಮಸ್ಕಾರ. ತಮ್ಮ ಹೆಸರಮ್ಮ? ರಮಾ ಅಂತ. ಓಕೆ ರಮಾ ಮೇಡಮ್ ಅವರೇ, ನಮಸ್ಕಾರ. ಮೇಡಮ್ ಇನ್ಯಾರು ಇದ್ದರೂ ಮಾತಾಡಿ ದಯವಿಟ್ಟು. ತಮ್ಗೆ ಏನು ಅನ್ನಿಸ್ತದೆ ಅದನ್ನೇ ಕೆಲಸ ಮಾಡುವಾಗ ಹೇಳಬೇಕು ನಾವು ಮಾತು. ನಮಸ್ತೆ, ನನ್ನ ಅಗ್ವಿಣಿ ಅಂತ. ಟಾಪಿಕ್ಕೇ ಇದೆ ಪರಿಸರ ಜಾಗೃತಿ ಅಂತ. ಜಸ್ಟ್ ಅವರು ಮಕ್ಕಳು ಅದನ್ನು ಮಾಡೋಕ್ಕೆ ಅಂತ ಹೋದಾಗ ಗೂಗಲ್ ಮಾಡ್ತಾರಲ್ಲ, ಆಗ ನೋಡ್ತಾರೆ ಡ್ರಾಯಿಂಗ್ಸ್ನ, ಏನಾಗ್ತೆ, ಏನಾಗಬೇಕು, ಏನು ಮಾಡಬೇಕು ಅಂತ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಮಾಡಿ. ಸೇವ್ ವಾಟರ್, ಡೋಂಟ್ ಲಿಟರ್, ಅಲ್ಲಿ ಸೇವ್ ಎನರ್ಜಿ, ಆ ಕಡೆ ಗಾರ್ಬೇಜ್ ಹಾಕ್ಬೇಡಿ, ಕ್ಲೀನ್ ಮಾಡಿಟ್ಕೊಳ್ಳಿ ಅಂತ ಅವರೇ ನೋಡಿದಾಗ ಸುತ್ತಮುತ್ತ ಅವ್ರಿಗೆ ಸ್ವಂತಿಕೆಯಿಂದ ಅವೇರ್ನೆಸ್ ಕ್ರಿಯೇಟ್ ಆಗೋದ್ರಿಂದ ಈ ಪ್ರೋಗ್ರಾಮ್ ಮಾಡಿರೋದು ತುಂಬ ಉಪಯೋಗ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್, ಧನ್ಯವಾದ ಮೇಡಮ್. ತಾವೇನಾರ ಇನ್ಯಾರ ಸರ್ ತಾವ್ಯಾರ ಮಾತಾಡೋದಾದ್ರು 2 ನಿಮಿಷ ಮಾತಾಡಿ ದಯವಿಟ್ಟು. ಇವತ್ತು ಏನು ನೀವು ಪ್ರೋಗ್ರಾಮ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ರೀತಿ ಮುಂದಕ್ಕೆ ಪೀಳಿಗೆಯಲ್ಲಿ ಅವರೇ ಇರೋದು. ಹಾಗಾಗಿ ಅವ್ರಿಗೆ ಅವ್ರ ಉಸಿರನ್ನ ಅವರೇ ಕಟ್ಕೊಳ್ಳೋ ಹಾಗೆ ಇವತ್ತಿಂದ ಒಂದು ಗಿಡ ನೆಡೆಸಿ ಆ ಕಾರ್ಯಕ್ರಮವನ್ನು ನೀವು ಮಾಡ್ತಾಯಿದ್ದೀರಾ, ಅದು ತುಂಬ ಸಂತೋಷ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಮನೇಲಿ ಅಥವಾ ಮಕ್ಕಳನ್ನ ಸ್ಕೂಲಲ್ಲಿ ಕೂಡಿಸಿ ಪಾಠ ಹೇಳಿದ್ರೆ ಆ ಪಾಠ ಸ್ಕೂಲಿಗಷ್ಟೇ ಸೀಮಿತ ಆಗೋಗುತ್ತೆ, ಹೊರಗಡೆ ಬರೋದೇ ಇಲ್ಲ. ಅದೇ ನೀವು ಈ ರೀತಿ ಹೊರಗಡೆ ಇದರಲ್ಲಿ ಪಾರ್ಕಲ್ಲಿ ಆ ಅಟ್ಮಾಸ್ಫಿಯರ್ಗೆ ತಕ್ಕಂಗೆ ನೀವು ಮಾಡ್ತಾ ಇರೋದ್ರಿಂದ ಆ ಮಗು ಭಾವನೆ ಕೊನೆಯವರೆಗೂ ಅದು ಹಾಗೇ ಉಳಿಯುತ್ತೆ. ಈ ಗಿಡ ನೆಡೋದ್ರಿಂದ ಹೇಗಿರುತ್ತೆ, ಅದನ್ನು ನಮಗೆ ಎಷ್ಟು ಉಪಯೋಗ ಅನ್ನೋದು ಪ್ರತಿಯೊಂದು ನಾವು ತಿಳಿಸ್ಕೊಟ್ಟಂಗಾಗುತ್ತೆ. ಬರೀ ಓದು ಬರೀ ಇದೇ ಅಲ್ಲದೆ ಬೇರೆ ಒಂದು ಆ್ಯಕ್ಟಿವಿಟಿನೂ ಒಂದು ಸೇರಿಕೊಳ್ಳುತ್ತೆ. ಮತ್ತು ಪೇರೆಂಟ್ಸ್ಗಳ ಜೊತೆ ಮಕ್ಕಳು ಸಹ ಜೊತೆಯಲ್ಲಿದ್ದು ಅವ್ರಿಗೂ ಒಂದು ಸ್ವಲ್ಪ ತಂದೆ ತಾಯಿ ಜೊತೆ ಇದ್ದೀವಿ, ಹೊರಗಡೆ ಬಂದಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಚಂದ್ರು ಅಂತ ಸರ್. ತಾವು ಯಾರು ಮಾತಾಡ್ತೀರಾ ಸರ್? ಮಾತಾಡಿ ಸರ್. ಓಕೆ ಮೇಡಮ್, ಇನ್ಯಾರು ಇದ್ದೀರಾ? ಓಕೆ, ಧನ್ಯವಾದ ಮೇಡಮ್. ನಿಮ್ಮ ಪೇರೆಂಟ್ಸ್ಗಳು ಎಲ್ಲರೂ ತಮ್ಮ ಮಕ್ಕಳು ಕರ್ಕೊಂಬಂದಿದ್ದೀರಾ. ಈ ಪರಿಸರ ಉಳಿಸೋ ದೃಷ್ಟಿಯಲ್ಲಿ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನನ್ನ ಹೆಸರು ಕುಮಾರ್ ಅಂತೇಳಿ ನಾವು ಪ್ರತಿ ವರ್ಷ ಇದು ಜಾಗೃತಿ ಪರಿಸರ ಉಳಿಸೋದಕ್ಕೆ ಮಕ್ಕಳಿಂದ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಮಕ್ಕಳು ಕರ್ಕೊಂಬಂದಿದ್ದಕ್ಕೆ ನಿಮಗೂ ಸಹ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ವಂದನೆಗಳನ್ನು ಸಹ ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ದಯವಿಟ್ಟು ತಮ್ಮ ಮಕ್ಕಳುಗಳನ್ನ ತಾವು ಸಹ ನಿಂತು ಕರ್ಕೊಂಡು ನಮಗೂ ತುಂಬ ಧನ್ಯವಾದ, ಸಂತೋಷ. ಓಕೆ ಮೇಡಮ್, ಸಂತೋಷ. ಎಲ್ಲರೂ ಕೈ ಜೋಡಿಸಿ.